ಒಂದು ಮಳೆ ಬಂದರೆ ಸಾಕು ಬೆಂಗಳೂರಿನ ಹಣೆ ಬರಹ ಹರಾಜಾಗೋಗುತ್ತೆ. ಒಂದು ಮಳೆ ಬಂದರೆ ಸಾಕು ಬೆಂಗಳೂರಿನ ಕಥೆ ಏನು ಅನ್ನೋದು ರೋಡ್ಗಳೇ ಸಾರಿ ಸಾರಿ ಹೇಳ್ತವೆ. ಮಳೆ ಬಂದರೆ ಸಾಕು ಬೆಂಗಳೂರಲ್ಲಿ ಓಡಾಡೋಕ್ಕಾಗಲ್ಲ. ಮಳೆ ಬಂದರೆ ರೋಡ್ ಯಾವುದು, ಕೆರೆ ಯಾವುದು, ಹಳ್ಳ ಯಾವುದು, ಚರಂಡಿ ಯಾವುದು ಅಂತ ಗೊತ್ತಾಗೋದಿಲ್ಲ. ನಿನ್ನೆ ಸುರಿದ ಭಾರಿ ಮಳೆ, ಇಡೀ ರಾತ್ರಿ ಧೋ ಅಂತ ಬೆಂಗಳೂರಲ್ಲಿ ಮಳೆ ಸುರಿದಿದೆ. ಮಳೆ ಯಾವ ಲೆವೆಲ್ಗೆ ಸುರಿದಿದೆ ಅಂದರೆ ಸಣ್ಣ ಮಳೆ ಬಂದ್ರೇ ಬೆಂಗಳೂರು ತಡ್ಕೊಳ್ಳೋಕ್ಕಾಗೋದಿಲ್ಲ. ಈಗ ಬೇರೆ ಗ್ರೇಟರ್ ಬೆಂಗಳೂರು ಆಗಿದೆ. ಗ್ರೇಟರ್ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಕ್ವೈಟ್ ಕಾಮನ್, ಅದು ಪ್ರಗತಿಯ ಸಂಕೇತ ಅಂತ ಪ್ರಿಯಾಂಕ್ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇವತ್ತಂತೂ ಈ ಪ್ರಗತಿಯ ಸಂಕೇತ ಬೆಂಗಳೂರಿನ ರೋಡಲ್ಲಿ ಕಣ್ಣಿಗೆ ರಾಚುವ ಹಾಗೆ ಕಾಣ್ತಾ ಇದೆ. ಎಂತಹ ಪ್ರಗತಿ, ಎಂತಹ ಪ್ರಗತಿ! ನೀರು ತುಂಬಿ ಜನ ಓಡಾಡೋಕ್ಕಾಗದೆ ವಿಲವಿಲ ಅಂತ ಒದ್ದಾಡುತ್ತಿರುವಂತಹ ಪ್ರಗತಿ, ಇವೆಲ್ಲವೂ ಪ್ರಗತಿಯ ಸಂಕೇತ. ಟ್ರಾಫಿಕ್ ಜಾಮ್, ನೀರು ತುಂಬೋದು, ನೀರು ಹರಿಯೋದು, ಮ್ಯಾನ್ ಹೋಲ್ಗಳು ಓಪನ್ ಆಗಿರೋದು, ಹಳ್ಳ ಕೊಳ್ಳ ಯಾವುದು ಅಂತ ಗೊತ್ತಿಲ್ಲದೆ ಬೈಕ್ ಸವಾರರು, ವಾಹನ ಸವಾರರು ಗುಂಡಿ ಒಳಗಡೆ ಬೀಳೋದು, ಇದೆಲ್ಲ ಅಭಿವೃದ್ಧಿಯ ಸಂಕೇತ, ಇದೆಲ್ಲ ಪ್ರಗತಿಯ ಸಂಕೇತ. ಹಾಗಾದರೆ ಭಾರೀ ಮಳೆಗೆ ಬೆಂಗಳೂರು ಸಿಲಿಕಾನ್ ಸಿಟಿ ಯಾವ ರೀತಿ ಪ್ರಗತಿಯ ಸಂಕೇತಗಳನ್ನು ಸೂಚಿಸ್ತಾ ಇದೆ ಅನ್ನೋದನ್ನು ನೋಡೋಣ ಬನ್ನಿ ಬ್ರೇಕಿಂಗ್ ನ್ಯೂಸಲ್ಲಿ. ಭಾರಿ ಮಳೆಗೆ ತತ್ತರಿಸಿದೆ ಸಿಲಿಕಾನ್ ಸಿಟಿ. ಮಳೆಯ ಅವಾಂತರಕ್ಕೆ ನಲಿಗೆ ಹೋಗಿದ್ದಾರೆ ವ್ಯಾಪಾರಿಗಳು. ಮಳೆ ನೀರಿನಲ್ಲಿ ಕೊಚ್ಚಿ ಹೋಯಿತು ವ್ಯಾಪಾರಿಗಳ ಬದುಕು. ತಮಗೆ ಗೊತ್ತಿದೆ, ಬೆಳಗ್ಗೆ 3 ಗಂಟೆಯಿಂದನೇ KR ಮಾರ್ಕೆಟಲ್ಲಿ ವ್ಯವಹಾರ ಆರಂಭ ಆಗುತ್ತೆ. KR ಮಾರ್ಕೆಟ್ಗೆ ಸುತ್ತಮುತ್ತಲಿನ ಗ್ರಾಮಗಳಿಂದ, KR ಮಾರ್ಕೆಟ್ಗೆ ಬೆಂಗಳೂರಿನ ಸುತ್ತಮುತ್ತಲಿನ ಪ್ರದೇಶಗಳಿಂದ ಹಣ್ಣು ಹೂವು ತರಕಾರಿ ಬರುತ್ತೆ. 3 ಗಂಟೆಯಿಂದಲೇ ಅಲ್ಲಿ ವ್ಯವಹಾರ ಆರಂಭ ಆಗುತ್ತೆ. ಆದರೆ ಬೆಂಗಳೂರಿನಲ್ಲಿ ಸುರಿದ ಭಾರಿ ಮಳೆಗೆ ಹೂವಿನ ವ್ಯಾಪಾರಿಗಳು, ತರಕಾರಿ ವ್ಯಾಪಾರಿಗಳು ಕಂಗಾಲಾಗಿ ಹೋಗಿದ್ದಾರೆ. ಯಾಕೆ ಅಂತಂದರೆ ಮಳೆ ನೀರಿನಲ್ಲಿ ಕೊಚ್ಚಿ ಹೋಗಿವೆ ಹೂವಿನ ರಾಶಿ, ತರಕಾರಿಯ ರಾಶಿ. ಈ ಹೂವನ್ನು ರಕ್ಷಿಸಿಕೊಳ್ಳಕ್ಕೆ ವ್ಯಾಪಾರಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಭಾರಿ ನಷ್ಟಕ್ಕೆ ವ್ಯಾಪಾರಿಗಳು ಅಳ್ತಾ ಇದ್ದಾರೆ. ಇದು KR ಮಾರ್ಕೆಟಲ್ಲಿ ಕಂಡು ಬರ್ತಾ ನೋಡಿ, ಅದು ಅನ್ಸುತ್ತೆ ಕೊತ್ತಂಬರಿ ಸೊಪ್ಪು ಅಂತ ಅನಿಸುತ್ತೆ, ಯಾವ ರೀತಿ ಹಾಳಾಗಿದೆ ಅಂತ. ಸೊಪ್ಪು ಫ್ರೆಶ್ ಆಗಿ ಬೆಳ್ಳಂಬೆಳಗ್ಗೆ ಬರುತ್ತೆ. ಸೊ ಈ ಸೊಪ್ಪು ಸೇರಿದಂತೆ ತರಕಾರಿ, ಹಣ್ಣು, ಹೂವು ಎಲ್ಲ ಮಳೆಗೆ ಸರ್ವನಾಶ ಆಗಿದೆ. ಪ್ರತಿದಿನ ಇದರ ಮೇಲೆ ಜೀವನ ನಡೆಸುವಂತಹ ಎಷ್ಟೋ ಜನ ಇದ್ದಾರೆ. ಇಲ್ಲಿ ತರಕಾರಿಯನ್ನು ಖರೀದಿಸಿ ತಳ್ಳೋ ಗಾಡಿಗಳಲ್ಲಿ ಜೀವನ ಮಾಡೋರು ಭಾಳಷ್ಟು ಜನ ಇದ್ದಾರೆ. ಆದರೆ ಇವತ್ತು ಮಳೆ ಎಲ್ಲರ ಜೀವನಕ್ಕೂ ಕೂಡ ಒಂದು ರೀತಿ ಕತ್ತಲು ಮಾಡಿಬಿಟ್ಟಿದೆ. ಇವತ್ತೇ ದುಡಿದು ಇವತ್ತೇ ಜೀವನ ಮಾಡುವಂಥ ಅದೆಷ್ಟೋ ಕುಟುಂಬಗಳು ಬೆಂಗಳೂರಿನಲ್ಲಿ ಬದುಕ್ತಾ ಇದ್ದಾವೆ. ಬೆಳ್ಳಂಬೆಳಗ್ಗೆ KR ಮಾರ್ಕೆಟ್ಗೆ ಹೋಗಿ ಅಲ್ಲಿ ಸೊಪ್ಪು, ತರಕಾರಿನೋ, ಹಣ್ಣು, ಹೂವು ಖರೀದಿಸಿ ತಳ್ಳೋ ಗಾಡಿಯಲ್ಲಿ ಬೀದಿ ಬೀದಿ ಅಲ್ದು ಮನೆ ಮನೆಗೂ ಕೂಡ ತರಕಾರಿಯನ್ನು ಮಾರಿ ಜೀವನ ಮಾಡುವಂಥ ಭಾಳಷ್ಟು ಜನ ಇವತ್ತು ಬೀದಿಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಳೆಯಿಂದ ಇಷ್ಟು ದೊಡ್ಡ ಅವಾಂತರ ಆಗಿದೆ. KR ಮಾರ್ಕೆಟಿಂದ ಬರ್ತಾ ಇರುವಂತಹ ದೃಶ್ಯಗಳು ಇವು ವೀಕ್ಷಕರೇ. KR ಮಾರ್ಕೆಟ್ ಯಾವ ರೀತಿ ಆಗಿದೆ ಅಂದರೆ ಚರಂಡಿ ಮೋರಿ ಆಗಿದೆ. KR ಮಾರ್ಕೆಟ್ ಚರಂಡಿ ಮೋರಿ ಆಗಿದೆ. ಚರಂಡಿ ಮೋರಿ ಆಗಿದೆ KR ಮಾರ್ಕೆಟ್. ಹೂವು, ಹಣ್ಣು, ತರಕಾರಿ ಎಲ್ಲ ಚರಂಡಿ ಮೋರಿ ನೀರಲ್ಲಿ ತೇಲಿಕೊಂಡು ಹೋಗ್ತಾ ಇದೆ. ಇವತ್ತು ದುಡಿದು ಇವತ್ತು ತಿನ್ನಬೇಕಾದಂತಹ ಸಣ್ಣ ಪುಟ್ಟ ವ್ಯಾಪಾರಿಗಳು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿದ್ದಾರೆ. ಇದು ಪ್ರಗತಿಯ ಸಂಕೇತ. ಟ್ರಾಫಿಕ್ ಜಾಮ್ ಪ್ರಗತಿಯ ಸಂಕೇತ. ಮಳೆ ಬಂದರೆ ಚರಂಡಿ ಮೋರಿಗಳು ಉಕ್ಕಿ ಹರಿಯೋದು ಪ್ರಗತಿಯ ಸಂಕೇತ. ತರಕಾರಿ, ಹೂವು, ಹಣ್ಣು ಎಲ್ಲ ತೇಲಿ ಹೋಗೋದು ಪ್ರಗತಿಯ ಸಂಕೇತ. ಹೀಗಾಗಿ ಬೆಂಗಳೂರೇ ಮಳೆ ಬಂದರೆ ಪ್ರಗತಿಯನ್ನು ಎತ್ತಿ ಎತ್ತಿ ತೋರಿಸುತ್ತದೆ. ಇದು ಪ್ರಗತಿಯ ಸಂಕೇತ. ಇದು ಪ್ರಗತಿಯ ಸಂಕೇತ.